ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಊಹಿಸ್ಕೊಳ್ಳಿ. ನೀವು ರಾತ್ರಿ ಹಾಯಾಗಿ ನಿದ್ದೆ ಮಾಡ್ತಿದ್ದೀರಿ, ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣ ನಿಮಗಾಗಿ ಕೆಲಸ ಮಾಡ್ತಿದೆ. ನೀವು ಎದ್ದೇಳುವಷ್ಟರಲ್ಲಿ ನಿಮ್ಮ ಸಂಪತ್ತು ಸ್ವಲ್ಪ ಹೆಚ್ಚಾಗಿದೆ. ಕೇಳೋಕ್ ಚೆನ್ನಾಗಿದೆ ಅಲ್ವಾ? ಇದು ಕೇವಲ ಕನಸಲ್ಲ, ಜಗತ್ತಿನ ಶ್ರೀಮಂತರು ಪಾಲಿಸುವ ರಹಸ್ಯವಿದು. ಷೇರು ಮಾರುಕಟ್ಟೆಯ ದಿಗ್ಗಜ ವಾರೆನ್ ಬಫೆಟ್ ನನ್ನ ಸಂಪತ್ತಿಗೆ ಕಾರಣವಾಗಿದ್ದು ಒಂದೇ ಒಂದು ಪುಸ್ತಕ ಎಂದು ಹೇಳಿದ್ದಾರೆ. ಅದೇ ಬೆಂಜಮಿನ್ ಗ್ರಹಾಂ ಬರೆದ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್. ಸ್ನೇಹಿತರೆ, ಈ ಪುಸ್ತಕ ಹೂಡಿಕೆಯ ಪ್ರಪಂಚದ ಒಂದು ಸಾಗರ. ಇದರಲ್ಲಿ ಒಟ್ಟು 20 ಅಧ್ಯಾಯಗಳಿವೆ. ಇದನ್ನು ಒಂದೇ ವಿಡಿಯೋದಲ್ಲಿ ಹೇಳಿ ಮುಗಿಸಿದರೆ ನಿಮಗೆ ಬೋರ್ ಆಗಬಹುದು ಅಥವಾ ವಿಷಯಗಳು ತಲೆ ಮೇಲೆ ಹೋಗಬಹುದು. ಅದಕ್ಕಾಗಿಯೇ ನಿಮ್ಮ ಅನುಕೂಲಕ್ಕಾಗಿ ನಾವು ಈ ಪುಸ್ತಕದ ಸಾರಾಂಶವನ್ನು 2 ಭಾಗಗಳಲ್ಲಿ ತರುತ್ತಿದ್ದೇವೆ. ಇದು ಭಾಗ 1. ಇದರಲ್ಲಿ ಹೂಡಿಕೆಯ ಬೇಸಿಕ್ಸ್ ಮತ್ತು ಫೌಂಡೇಶನ್ ಬಗ್ಗೆ ತಿಳಿಯೋಣ. ಮುಂಬರುವ ಭಾಗ 2ರಲ್ಲಿ ಶೇರ್ ಸೆಲೆಕ್ಷನ್ ಸೀಕ್ರೆಟ್ಸ್ ಇರುತ್ತೆ. ಸೊ ನೀವು ಯಾವ ಭಾಗವನ್ನು ಮಿಸ್ ಮಾಡ್ಕೋಬೇಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಯಾಕಂದ್ರೆ ಇಲ್ಲಿ ಸಿಗೋ ಜ್ಞಾನ ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಬನ್ನಿ, ತಡ ಮಾಡದೆ ಜಗತ್ತಿನ ಶ್ರೇಷ್ಠ ಹೂಡಿಕೆದಾರನ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಧ್ಯಾಯ 1. ಹೂಡಿಕೆ ಅಥವಾ ಜೂಜಾಟ, ಇನ್ವೆಸ್ಟ್ಮೆಂಟ್ ವರ್ಸಸ್ ಸ್ಪೆಕ್ಯುಲೇಷನ್. ಬನ್ನಿ ಸ್ನೇಹಿತರೆ, ಪುಸ್ತಕದ ಮೊದಲ ಮತ್ತು ಅತ್ಯಂತ ಪ್ರಮುಖವಾದ ಅಧ್ಯಾಯವನ್ನ ನೋಡೋಣ. ಈ ಅಧ್ಯಾಯದ ಹೆಸರು ಹೂಡಿಕೆ ಮತ್ತು ಜೂಜಾಟ, ಅಂದರೆ ಇನ್ವೆಸ್ಟ್ಮೆಂಟ್ ವರ್ಸಸ್ ಸ್ಪೆಕ್ಯುಲೇಷನ್. ಸ್ನೇಹಿತರೆ, ಷೇರು ಮಾರುಕಟ್ಟೆಗೆ ಬರುವ 90% ಜನ ಸೋಲುವುದು ಏಕೆ ಗೊತ್ತಾ? ಯಾಕಂದ್ರೆ ಅವರಿಗೆ ತಾವು ಹೂಡಿಕೆ ಮಾಡ್ತಿದ್ದೀವಾ ಅಥವಾ ಜೂಜಾಟ ಆಡ್ತಿದ್ದೀವಾ ಅನ್ನೋದೇ ಗೊತ್ತಿರಲ್ಲ. ಬೆಂಜಮಿನ್ ಗ್ರಹಾಂ ಅವರು ತಮ್ಮ ಪುಸ್ತಕದಲ್ಲಿ ಒಂದು ಅದ್ಭುತವಾದ ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಕೊಟ್ಟಿದ್ದಾರೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಎಂದೂ ಹಣ ಕಳೆದುಕೊಳ್ಳುವುದಿಲ್ಲ. ಗ್ರಹಾಂ ಪ್ರಕಾರ ಒಂದು ಹೂಡಿಕೆ ಅನ್ನಿಸಿಕೊಳ್ಳಬೇಕಾದ್ರೆ ಅಲ್ಲಿ 3 ನಿಯಮಗಳು ಪಾಲನೆಯಾಗಲೇಬೇಕು. ನಿಯಮ 1, ಸಂಪೂರ್ಣ ಅಧ್ಯಯನ, ಥರೋ ಅನಾಲಿಸಿಸ್. ಯಾವುದೇ ಕಂಪನಿಯ ಶೇರ್ ತಗೊಳ್ಳುವ ಮುನ್ನ ಆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ, ಅವರ ಲಾಭ ಎಷ್ಟು, ಸಾಲ ಎಷ್ಟಿದೆ, ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ ಪೂರ್ತಿ ಸ್ಟಡಿ ಮಾಡಬೇಕು. ಕೇವಲ ಫ್ರೆಂಡ್ಸ್ ಹೇಳಿದ್ರು ಅಂತಲೋ ಟಿವಿಯಲ್ಲಿ ಹೇಳಿದ್ರು ಅಂತಲೋ ಹಣ ಹಾಕಿದ್ರೆ ಅದು ಹೂಡಿಕೆಯಲ್ಲ. ನಿಯಮ 2, ಅಸಲಿನ ಸುರಕ್ಷತೆ, ಸೇಫ್ಟಿ ಆಫ್ ಪ್ರಿನ್ಸಿಪಲ್. ಹೂಡಿಕೆ ಅಂದ್ರೆ ನಿಮ್ಮ ಹಾಕಿರೋ ಬಂಡವಾಳ ಅಥವಾ ಅಸಲು ಸುರಕ್ಷಿತವಾಗಿರಬೇಕು. ರಾತ್ರೋರಾತ್ರಿ ಡಬಲ್ ಆಗುವ ಆಸೆಗೆ ಬಿದ್ದು ಇರೋ ಅಸಲನ್ನೇ ಕಳೆದುಕೊಳ್ಳುವ ರಿಸ್ಕ್ ತಗೊಳ್ಳೋದು ಹೂಡಿಕೆ ಅಲ್ಲವೇ ಅಲ್ಲ. ನಿಯಮ 3, ತಕ್ಕ ಮಟ್ಟಿನ ಲಾಭ, ಅಡಿಕ್ವೇಟ್ ರಿಟರ್ನ್. ಗ್ರಹಾಂ ಹೇಳ್ತಾರೆ, ಅತಿಯಾದ ದುರಾಸೆ ಬೇಡ. ಒಂದು ಬ್ಯಾಂಕ್ ಬಡ್ಡಿಗಿಂತ ಅಥವಾ ಹಣದುಬ್ಬರಕ್ಕಿಂತ ಸ್ವಲ್ಪ ಜಾಸ್ತಿ ಲಾಭ ಬಂದ್ರೆ ಸಾಕು ಅನ್ನೋದು ಒಬ್ಬ ಬುದ್ಧಿವಂತ ಹೂಡಿಕೆದಾರನ ಲಕ್ಷಣ. ಹಾಗಾದ್ರೆ ಸ್ಪೆಕ್ಯುಲೇಷನ್ ಅಥವಾ ಜೂಜಾಟ ಅಂದ್ರೆ ಏನು? ಯಾರು ಅಧ್ಯಯನ ಮಾಡದೆ ಕೇವಲ ಬೆಲೆ ಏರುತ್ತಿದೆ ಅಂತ ಶೇರ್ ತಗೊಳ್ತಾರೋ, ಯಾರು ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ಕಾಣ್ತಾರೋ ಅವರು ಹೂಡಿಕೆದಾರರಲ್ಲ, ಅವರು ಸ್ಪೆಕ್ಯುಲೇಟರ್ಸ್. ಇವರು ಮಾರ್ಕೆಟ್ ಅನ್ನು ಒಂದು ಬಿಸ್ನೆಸ್ ತರಹ ನೋಡಲ್ಲ, ಲಾಟರಿ ತರಹ ನೋಡ್ತಾರೆ. ಗ್ರಹಾಂ ಒಂದು ಎಚ್ಚರಿಕೆ ಕೊಡ್ತಾರೆ, ನೀವು ಜೂಜಾಟ ಆಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಆಡಿ, ತಪ್ಪಿಲ್ಲ. ಆದರೆ ಅದನ್ನೇ ಹೂಡಿಕೆ ಅಂತ ನಂಬಿ ಮೋಸ ಹೋಗಬೇಡಿ. ಹೂಡಿಕೆಯ ಅಕೌಂಟ್ ಬೇರೆ, ಜೂಜಾಟದ ಅಕೌಂಟ್ ಬೇರೆ ಇರಲಿ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನೀವು ಕಷ್ಟಪಟ್ಟು ದುಡಿದ ಹಣವನ್ನ ಗಾಳಿಯಲ್ಲಿ ತೂರಾಡಬೇಕಾ ಅಥವಾ ಭದ್ರವಾಗಿ ಬೆಳೆಸಬೇಕಾ? ಆಯ್ಕೆ ನಿಮ್ಮದು. ಅಧ್ಯಾಯ 2. ಹೂಡಿಕೆದಾರ ಮತ್ತು ಹಣದುಬ್ಬರ, ದಿ ಇನ್ವೆಸ್ಟರ್ ಆ್ಯಂಡ್ ಇನ್ಫ್ಲೇಷನ್. ಸ್ನೇಹಿತರೆ, ನೀವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತೀರಿ. ಆ ದುಡಿದ ಹಣವನ್ನು ಜೋಪಾನ ಮಾಡಬೇಕು ಅಂತ ಬ್ಯಾಂಕ್ನಲ್ಲೋ ಅಥವಾ ಮನೆಯ ಬೀರುವಿನಲ್ಲೋ ಕೂಡಿಡುತ್ತೀರಿ. ನೀವು ಅಂದುಕೊಳ್ಳುತ್ತೀರಿ, ನನ್ನ ಹಣ ಸೇಫ್ ಆಗಿದೆ, ನಾನು ಬುದ್ಧಿವಂತ ಅಂತ. ಆದರೆ ಬೆಂಜಮಿನ್ ಗ್ರಹಾಂ ಪ್ರಕಾರ ನೀವಿನ್ನೂ ಕೂಡ ಬಡವರಾಗುವ ದಾರಿಯಲ್ಲೇ ಇದ್ದೀರಿ. ಯಾಕೆ ಗೊತ್ತಾ? ಅದಕ್ಕೆ ಈ ಅಧ್ಯಾಯದಲ್ಲಿ ಗ್ರಹಾಂ ಪರಿಚಯಿಸುವ ಒಂದು ಅದೃಶ್ಯ ಶತ್ರು, ಹಣದುಬ್ಬರ ಅಥವಾ ಇನ್ಫ್ಲೇಷನ್. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೋಡೋಣ. 10 ವರ್ಷಗಳ ಹಿಂದೆ ನಿಮ್ಮ ಜೇಬಿನಲ್ಲಿ 100 ರೂಪಾಯಿ ಇದ್ರೆ ಅದರಲ್ಲಿ ನೀವು ಇಡೀ ವಾರಕ್ಕೆ ಆಗುವಷ್ಟು ತರಕಾರಿ ತರಬಹುದಿತ್ತು. ಆದರೆ ಇವತ್ತು ಅದೇ 100 ರೂಪಾಯಿಗೆ ಒಂದು ಹೊತ್ತಿನ ಊಟ ಕೂಡ ಸರಿಯಾಗಿ ಸಿಗಲ್ಲ. ನೋಟು ಅದೇ ಇದೆ, ಆದರೆ ಅದರ ಬೆಲೆ ಅಥವಾ ಪವರ್ ಕಡಿಮೆಯಾಗಿದೆ. ಇದನ್ನೇ ಗ್ರಹಾಂ ಅವರು ಹಣದ ಮೌಲ್ಯ ಕುಸಿಯುವುದು ಅಂತ ಕರೆಯುತ್ತಾರೆ. ತುಂಬಾ ಜನರಿಗೆ ಷೇರು ಮಾರುಕಟ್ಟೆ ಅಂದ್ರೆ ಭಯ, ಅಲ್ಲಿ ಹಣ ಕಳೆದು ಹೋಗುತ್ತೆ ಅಂತ ಹೆದರುತ್ತಾರೆ. ಆದರೆ ಅವರು ಮರೆಯುವ ವಿಷಯ ಏನಂದ್ರೆ, ಹಣವನ್ನು ಹೂಡಿಕೆ ಮಾಡದೆ ಹಾಗೇ ಇಟ್ಟುಕೊಂಡರೆ ಅದು ಕರಗುತ್ತಲೇ ಇರುತ್ತದೆ. ಹಣದುಬ್ಬರ ಅನ್ನೋದು ಒಬ್ಬ ಕಣ್ಣಿಗೆ ಕಾಣದ ಕಳ್ಳನಿದ್ದ ಹಾಗೆ.
ಇವನು ನಿಮ್ಮ ಲಾಕರ್ ಬ್ರೇಕ್ ಮಾಡಲ್ಲ, ನಿಮ್ಮ ಪರ್ಸ್ ಕದಿಯಲ್ಲ, ಆದರೆ ನಿಮ್ಮ ಹತ್ತಿರ ಇರೋ ಹಣದ ಮೂಲ್ಯವನ್ನ ದಿನದಿಂದ ದಿನಕ್ಕೆ ಕಡಿಮೆ ಮಾಡುತ್ತಲೇ ಇರುತ್ತಾನೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ನಾವು ಕಷ್ಟಪಟ್ಟು ದುಡಿದ ಹಣವನ್ನು ರಕ್ಷಿಸುವುದು ಹೇಗೆ? ಇದಕ್ಕೆ ಈ ಪುಸ್ತಕದಲ್ಲಿ ಸಿಗುವ ಉತ್ತರ ಒಂದೇ: ಷೇರುಗಳು. ಯಾಕೆ ಷೇರುಗಳೇ ಬೆಸ್ಟ್? ಲಾಜಿಕ್ ತುಂಬಾ ಸಿಂಪಲ್ ಆಗಿದೆ. ಯಾವಾಗ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಏರುತ್ತೋ ಆಗ ಆ ವಸ್ತುಗಳನ್ನು ತಯಾರಿಸುವ ಕಂಪನಿಗಳ ಲಾಭ ಕೂಡ ಹೆಚ್ಚಾಗುತ್ತದೆ. ಉದಾಹರಣೆಗೆ, ಪೆಟ್ರೋಲ್ ಬೆಲೆ ಏರಿದರೆ ಪೆಟ್ರೋಲಿಯಂ ಕಂಪನಿಗಳ ಆದಾಯ ಹೆಚ್ಚಾಗುತ್ತದೆ. ಸೋಪು, ಶ್ಯಾಂಪೂ ಬೆಲೆ ಏರಿದರೆ FMCG ಕಂಪನಿಗಳ ಲಾಭ ಹೆಚ್ಚಾಗುತ್ತದೆ. ಕಂಪನಿಯ ಲಾಭ ಹೆಚ್ಚಾದಾಗ ಆಟೋಮ್ಯಾಟಿಕ್ ಆಗಿ ಅದರ ಷೇರಿನ ಬೆಲೆ ಕೂಡ ಏರುತ್ತದೆ. ಹಾಗಾಗಿ ಯಾರು ತಮ್ಮ ಹಣವನ್ನು ಕೇವಲ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಸೇವಿಂಗ್ಸ್ ಖಾತೆಯಲ್ಲಿಡುತ್ತಾರೋ ಅವರು ಹಣದುಬ್ಬರದ ಎದುರು ಸೋಲುತ್ತಾರೆ. ಆದರೆ ಯಾರು ಒಳ್ಳೆಯ ಕಂಪನಿಗಳ ಷೇರುಗಳಲ್ಲಿ ದೀರ್ಘಕಾಲ ಹೂಡಿಕೆ ಮಾಡುತ್ತಾರೋ ಅವರು ಬೆಲೆ ಏರಿಕೆಯ ಲಾಭವನ್ನು ತಾವೇ ಪಡೆಯುತ್ತಾರೆ. ಅದಕ್ಕೆ ಗ್ರಹಂ ಹೇಳ್ತಾರೆ, ರಿಸ್ಕ್ ಇರೋದು ಷೇರು ಮಾರುಕಟ್ಟೆಯಲ್ಲಿ ಮಾತ್ರವಲ್ಲ, ರಿಸ್ಕ್ ಇರೋದು ಹೂಡಿಕೆ ಮಾಡದೆ ಸುಮ್ಮನೆ ಕೂರೋದ್ರಲ್ಲೂ ಇದೆ. ನೀವು ಶ್ರೀಮಂತರಾಗಬೇಕೆಂದರೆ ನಿಮ್ಮ ಹಣ ನಿಮಗಿಂತ ವೇಗವಾಗಿ ಓಡಬೇಕು, ಅಂದರೆ ಹಣದುಬ್ಬರಕ್ಕಿಂತ ವೇಗವಾಗಿ ಬೆಳೆಯಬೇಕು. ಅಧ್ಯಾಯ 3: ಷೇರು ಮಾರುಕಟ್ಟೆಯ ಇತಿಹಾಸದ 1 ಶತಮಾನ. ಎ ಸೆಂಚುರಿ ಆಫ್ ಸ್ಟಾಕ್ ಮಾರ್ಕೆಟ್ ಹಿಸ್ಟರಿ. ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬರಿಗೂ ಇರುವ ಅತಿದೊಡ್ಡ ಕುತೂಹಲ ಅಂದರೆ ನಾಳೆ ಮಾರ್ಕೆಟ್ ಏನಾಗುತ್ತೆ, ಮೇಲೆ ಹೋಗುತ್ತಾ ಅಥವಾ ಕೆಳಗೆ ಬೀಳುತ್ತಾ? ಈ 3ನೇ ಅಧ್ಯಾಯದಲ್ಲಿ ಬೆಂಜಮಿನ್ ಗ್ರಹಾಂ ಅವರು ಹೂಡಿಕೆದಾರರು ಮಾಡುವ ಅತ್ಯಂತ ದೊಡ್ಡ ತಪ್ಪಿನ ಬಗ್ಗೆ ಎಚ್ಚರಿಸುತ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಚಿಕ್ಕ ಉದಾಹರಣೆ ನೋಡೋಣ. ನೀವು ಕಾರ್ ಡ್ರೈವಿಂಗ್ ಮಾಡ್ತಿದ್ದೀರಾ ಅಂತ ಅಂದುಕೊಳ್ಳಿ. ನೀವು ಮುಂದಿನ ರಸ್ತೆ ನೋಡಿಕೊಂಡು ಗಾಡಿ ಓಡಿಸಬೇಕು ಅಲ್ವಾ? ಆದರೆ ನೀವು ಕೇವಲ ಹಿಂದೆ ನೋಡುವ ಕನ್ನಡಿ ಅಂದರೆ ರಿಯರ್ ವ್ಯೂ ಮಿರರ್ ನೋಡಿಕೊಂಡು ಗಾಡಿ ಓಡಿಸಿದ್ರೆ ಏನಾಗುತ್ತೆ? ಖಂಡಿತ ಆಕ್ಸಿಡೆಂಟ್ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲೂ ಜನ ಇದೇ ತಪ್ಪು ಮಾಡ್ತಾರೆ. ಜನ ಕಳೆದ ವರ್ಷ ಮಾರ್ಕೆಟ್ ಹೇಗಿತ್ತು ಅಂತ ನೋಡ್ತಾರೆ. ಕಳೆದ ವರ್ಷ ಮಾರ್ಕೆಟ್ ಚೆನ್ನಾಗಿ ಮೇಲೆ ಹೋಗಿದ್ರೆ ಮುಂದಿನ ವರ್ಷ ಕೂಡ ಹೀಗೆ ಮೇಲೆ ಹೋಗುತ್ತೆ ಅಂತ ನಂಬಿ ಹಣ ಹಾಕ್ತಾರೆ. ಆದರೆ ಗ್ರಹಾಂ ಹೇಳ್ತಾರೆ, ಇತಿಹಾಸ ಯಾವತ್ತೂ ಅದೇ ರೀತಿ ರಿಪೀಟ್ ಆಗಲ್ಲ. ಈ ಅಧ್ಯಾಯದ ಮುಖ್ಯ ಸಾರಾಂಶವೇನೆಂದರೆ ಮಾರ್ಕೆಟ್ ಸೈಕಲ್ಸ್. ಮಾರ್ಕೆಟ್ ಯಾವಾಗಲೂ ಒಂದೇ ಥರ ಇರಲ್ಲ. ಅಲ್ಲಿ ಎತ್ತುಗಳು ಇರುತ್ತವೆ, ಹಾಗೆ ಕರಡಿಗಳು ಇರುತ್ತವೆ. ಅಂದರೆ ಬುಲ್ ಮಾರ್ಕೆಟ್ ಮತ್ತು ಬೇರ್ ಮಾರ್ಕೆಟ್. ಸಾಮಾನ್ಯವಾಗಿ ಹೊಸ ಹೂಡಿಕೆದಾರರು ಮಾರ್ಕೆಟ್ಗೆ ಬರೋದು ಯಾವಾಗ ಗೊತ್ತಾ? ಯಾವಾಗ ಮಾರ್ಕೆಟ್ ತುಂಬ ಜೋರಾಗಿ ಮೇಲೆ ಹೋಗ್ತಿರುತ್ತೋ, ಟಿವಿ ಮತ್ತು ಪೇಪರ್ಗಳಲ್ಲಿ ದಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುದ್ದಿ ಬರ್ತಿರುತ್ತೋ, ಆಗ ಜನ ಸಾಲ ಮಾಡಿ ಒಡವೆ ಮಾರಿ ಹಣ ತಂದು ಮಾರ್ಕೆಟ್ಗೆ ಹಾಕ್ತಾರೆ. ಯಾಕಂದರೆ ಅವರಿಗೆ ಕಳೆದ ಕೆಲವು ವರ್ಷದ ಲಾಭ ಮಾತ್ರ ಕಣ್ಣಿಗೆ ಕಾಣ್ತಿರುತ್ತೆ. ಆದರೆ ಮಾರ್ಕೆಟ್ನ ನಿಯಮವೇ ಬೇರೆ. ಯಾವಾಗ ಎಲ್ಲರೂ ಆಸೆಯಿಂದ ಒಳಗೆ ಬರ್ತಾರೋ ಆಗೆ ಮಾರ್ಕೆಟ್ ಜೋರಾಗಿ ಬೀಳೋಕೆ ಶುರು ಮಾಡುತ್ತೆ. ಗ್ರಹಾಂ ಇಲ್ಲಿ ಒಂದು ಬುದ್ಧಿವಂತಿಕೆಯ ಮಾತು ಹೇಳ್ತಾರೆ. ನೀವು ಬುದ್ಧಿವಂತ ಹೂಡಿಕೆದಾರರಾಗಿದ್ದರೆ ಮಾರ್ಕೆಟ್ ಏರುತ್ತಿದ್ದಾಗ ನಿಮ್ಮ ಜೇಬಿನಲ್ಲಿರೋ ಸ್ಟಾಕ್ ಮಾರೋಕೆ ರೆಡಿಯಾಗಿರಬೇಕು. ಮಾರ್ಕೆಟ್ ಬಿದ್ದಾಗ ಕೊಂಡುಕೊಳ್ಳಕ್ಕೆ ರೆಡಿಯಾಗಿರಬೇಕು. ಆದರೆ ದುರದೃಷ್ಟವಶಾತ್ 90% ಜನ ಇದರ ಉಲ್ಟಾ ಮಾಡ್ತಾರೆ. ಷೇರು ಮಾರುಕಟ್ಟೆ ಅಂದರೆ ಅದು ಒಂದು ಪೆಂಡ್ಯುಲಮ್ ಇದ್ದ ಹಾಗೆ. ಅದು ಒಮ್ಮೆ ಅತಿಯಾದ ಆಶಾವಾದಕ್ಕೆ ಹೋಗುತ್ತೆ, ಇನ್ನೊಮ್ಮೆ ಅತಿಯಾದ ನಿರಾಶಾವಾದಕ್ಕೆ ಹೋಗುತ್ತೆ. ಹಾಗಾಗಿ ಈ ಅಧ್ಯಾಯದ ಪಾಠವೇನೆಂದರೆ, ಕಳೆದ 3 ವರ್ಷ ಅಥವಾ 5 ವರ್ಷ ಮಾರ್ಕೆಟ್ ಚೆನ್ನಾಗಿದೆ ಅಂತ ಮುಂದೆಯೂ ಹೀಗೆ ಇರುತ್ತೆ ಅಂತ ಕಣ್ಮುಚ್ಚಿ ನಂಬಬೇಡಿ. ಮಾರ್ಕೆಟ್ನಲ್ಲಿ ಮಳೆಗಾಲ, ಬಿಸಿಲುಗಾಲ ಇದ್ದ ಹಾಗೆ ಏರಿಳಿತಗಳು ಸಹಜ. ಕಷ್ಟಕಾಲಕ್ಕೂ ತಯಾರಾಗಿರೋನೇ ನಿಜವಾದ ಇಂಟೆಲಿಜೆಂಟ್ ಇನ್ವೆಸ್ಟರ್. ಅಧ್ಯಾಯ 4: ಸಾಮಾನ್ಯ ಪೋರ್ಟ್ಫೋಲಿಯೋ ನೀತಿ, ರಕ್ಷಣಾತ್ಮಕ ಹೂಡಿಕೆದಾರ. ಜನರಲ್ ಪೋರ್ಟ್ಫೋಲಿಯೋ ಪಾಲಿಸಿ, ದ ಡಿಫೆನ್ಸಿವ್ ಇನ್ವೆಸ್ಟರ್. ಸ್ನೇಹಿತರೆ, ಷೇರು ಮಾರುಕಟ್ಟೆಗೆ ಬರುವ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಗೊಂದಲ ಇರುತ್ತೆ. ನನ್ನ ಹತ್ತಿರ ಇರುವ ಹಣದಲ್ಲಿ ಎಷ್ಟು ಹಣವನ್ನು ಸೇಫಾಗಿ ಇಡಬೇಕು ಮತ್ತು ಎಷ್ಟು ಹಣವನ್ನು ರಿಸ್ಕ್ ತೆಗೆದುಕೊಂಡು ಷೇರುಗಳಲ್ಲಿ ಹಾಕಬೇಕು? ನನ್ನ ಹತ್ತಿರ 1 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಪೂರ್ತಿ 1 ಲಕ್ಷವನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕ್ಲಾ ಅಥವಾ ಅರ್ಧ ಬ್ಯಾಂಕ್ನಲ್ಲಿಟ್ಟು ಇನ್ನೂ ಅರ್ಧ ಶೇರ್ ಮಾರ್ಕೆಟ್ನಲ್ಲಿ ಹಾಕ್ಲಾ? ಈ ಪ್ರಶ್ನೆಗೆ ಬೆಂಜಮಿನ್ ಗ್ರಹಾಂ ಅವರು ಈ ಅಧ್ಯಾಯದಲ್ಲಿ ಒಂದು ಬಂಗಾರದಂತಹ ಫಾರ್ಮುಲಾ ಅಥವಾ ಸೂತ್ರವನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವು ಆಸೆಟ್ ಅಲೋಕೇಶನ್ ಅಂತ ಕರಿತೀವಿ. ಗ್ರಹಾಂ ಪ್ರಕಾರ ಒಬ್ಬ ರಕ್ಷಣಾತ್ಮಕ ಹೂಡಿಕೆದಾರ ಅಥವಾ ಸೇಫ್ ಆಗಿ ಆಟ ಆಡುವವನು ಯಾವಾಗಲೂ ತನ್ನ ಹಣವನ್ನು 2 ಭಾಗ ಮಾಡಬೇಕು. ಒಂದು ಭಾಗವನ್ನು ಬಾಂಡ್ಸ್ಗಳಲ್ಲಿ ಹಾಕಬೇಕು. ಬಾಂಡ್ಸ್ ಅಂದರೆ ನಮ್ಮ ಭಾರತದಲ್ಲಿ ಬ್ಯಾಂಕ್ FD ಅಥವಾ ಡೆಟ್ ಫಂಡ್ಸ್ ಇದ್ದ ಹಾಗೆ. ಇಲ್ಲಿ ನಿಮ್ಮ ಅಸಲಿಗೆ ಮೋಸ ಇರಲ್ಲ.
ಬಡ್ಡಿ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ಹಣ ಸೇಫ್ ಆಗಿರುತ್ತೆ. ಇನ್ನೊಂದು ಭಾಗವನ್ನು ಸ್ಟಾಕ್ಸ್ ಅಥವಾ ಷೇರುಗಳಲ್ಲಿ ಹಾಕಬೇಕು. ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಆದರೆ ಲಾಭ ಕೂಡ ಜಾಸ್ತಿ ಸಿಗೋ ಅವಕಾಶ ಇರುತ್ತೆ. ಹಾಗಿದ್ರೆ ಎಷ್ಟು % ಎಲ್ಲಿ ಹಾಕಬೇಕು? ಇದಕ್ಕೆ ಗ್ರಹಾಂ ಅವರು 50-50 ನಿಯಮವನ್ನು ಸೂಚಿಸ್ತಾರೆ. ಅಂದ್ರೆ ನಿಮ್ಮ ಹತ್ತಿರ ₹100 ಇದ್ರೆ ₹50 ಬಾಂಡ್ಸ್ ಅಥವಾ FDಯಲ್ಲಿ ಇಡಿ, ಇನ್ನುಳಿದ ₹50 ಷೇರುಗಳಲ್ಲಿ ಹಾಕಿ. ಈಗ ಇಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಇದನ್ನ ಸರಿಯಾಗಿ ಗಮನವಿಟ್ಟು ಕೇಳಿ. ಒಂದು ವೇಳೆ ಷೇರು ಮಾರುಕಟ್ಟೆ ಜೋರಾಗಿ ಏರಿಕೆಯಾಗಿ ನಿಮ್ಮ ₹50 ಇದ್ದ ಷೇರು ₹60 ಆಯಿತು ಅಂತ ಅಂದ್ಕೊಳ್ಳಿ. ಆಗ ನಿಮ್ಮ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಷೇರು ಜಾಸ್ತಿಯಾಗುತ್ತೆ, ಬಾಂಡ್ಸ್ ಕಡಿಮೆ ಆಗುತ್ತೆ. ಆಗ ನೀವೇನ್ ಮಾಡಬೇಕು? ಹೆಚ್ಚಾಗಿರುವ ₹10 ಲಾಭವನ್ನ ಷೇರು ಮಾರುಕಟ್ಟೆಯಿಂದ ತೆಗೆದು ಅದನ್ನ ಬಾಂಡ್ಸ್ಗೆ ಶಿಫ್ಟ್ ಮಾಡಬೇಕು. ಅದೇ ರೀತಿ ಒಂದು ವೇಳೆ ಮಾರ್ಕೆಟ್ ಕುಸಿಯಿತು ಅಂತ ಅಂದ್ಕೊಳ್ಳಿ. ನಿಮ್ಮ ₹50 ಇದ್ದ ಷೇರು ₹40ಗೆ ಇಳಿಯಿತು. ಆಗ ನೀವು ಭಯಪಡಬಾರದು. ಆಗ ನೀವು ಬಾಂಡ್ಸ್ನಲ್ಲಿರೋ ಸೇಫ್ ಹಣದಿಂದ ₹10 ತೆಗೆದು ಕಡಿಮೆ ಬೆಲೆಗೆ ಸಿಗುತ್ತಿರುವ ಷೇರುಗಳನ್ನು ಕೊಂಡುಕೊಳ್ಳಬೇಕು. ಇದರಿಂದ ಏನಾಗುತ್ತೆ ಗೊತ್ತಾ? ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಮಾರ್ಕೆಟ್ ಏರಿದಾಗ ಮಾರ್ತೀರಿ, ಮಾರ್ಕೆಟ್ ಬಿದ್ದಾಗ ಕೊಂಡುಕೊಳ್ತೀರಿ. ಇದು ಹೂಡಿಕೆಯ ಅತ್ಯಂತ ಬುದ್ಧಿವಂತ ನಡೆ. ಗ್ರಹಾಂ ಹೇಳ್ತಾರೆ, ಯಾರು ಮಾರ್ಕೆಟ್ ಅನ್ನು ದಿನ ನೋಡೋಕ್ಕಾಗಲ್ವೋ, ಯಾರಿಗೆ ಟೆನ್ಷನ್ ತಗೊಳ್ಳೋಕೆ ಇಷ್ಟ ಇಲ್ವೋ, ಅವರು ಈ 50-50 ನಿಯಮ ಪಾಲಿಸಿದ್ರೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು. ಸೊ ಫ್ರೆಂಡ್ಸ್, ನಿಮ್ಮ ಸಂಪೂರ್ಣ ಹಣವನ್ನು ಒಂದೇ ಕಡೆ ಹಾಕಬೇಡಿ. ಬುಟ್ಟಿಯಲ್ಲಿ ಮೊಟ್ಟೆಗಳನ್ನು ಬೇರೆ ಬೇರೆ ಕಡೆ ಇಟ್ಟ ಹಾಗೆ ನಿಮ್ಮ ಹಣವನ್ನ ವಿಭಾಗ ಮಾಡುವುದೇ ಈ ಅಧ್ಯಾಯದ ಪ್ರಮುಖ ಪಾಠ. ಅಧ್ಯಾಯ 5: ರಕ್ಷಣಾತ್ಮಕ ಹೂಡಿಕೆದಾರ ಮತ್ತು ಷೇರುಗಳು. ದ ಡಿಫೆನ್ಸಿವ್ ಇನ್ವೆಸ್ಟರ್ ಆ್ಯಂಡ್ ಕಾಮನ್ ಸ್ಟಾಕ್ಸ್. ಸ್ನೇಹಿತರೆ, ಕಳೆದ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ನಮ್ಮ ಹಣವನ್ನು ಹೇಗೆ ಬಾಂಡ್ಸ್ ಮತ್ತು ಸ್ಟಾಕ್ಸ್ ನಡುವೆ ಹಂಚಬೇಕು ಅಂತ. ಈಗ ಬರುವ ದೊಡ್ಡ ಪ್ರಶ್ನೆ ಏನಂದ್ರೆ, ಸರಿ, ನಾನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋಕ್ಕೆ ನಡೆಯಿದ್ದೇನೆ, ಆದರೆ ಸಾವಿರಾರು ಕಂಪನಿಗಳಲ್ಲಿ ಯಾವ ಕಂಪನಿಯ ಷೇರು ಕೊಂಡುಕೊಳ್ಬೇಕು? ನಾನು ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡದ ಸೇಫಾಗಿ ಆಡೋ ಹೂಡಿಕೆದಾರನಾಗಿದ್ದರೆ ನಾನು ಯಾವ ನಿಯಮಗಳನ್ನು ಪಾಲಿಸಬೇಕು? ಬೆಂಜಮಿನ್ ಗ್ರಹಾಂ ಅವರು ಈ ಅಧ್ಯಾಯದಲ್ಲಿ ರಕ್ಷಣಾತ್ಮಕ ಹೂಡಿಕೆದಾರರಿಗಾಗಿ 4 ಕಠಿಣ ನಿಯಮಗಳನ್ನು ಅಥವಾ ಒಂದು ಚೆಕ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಷೇರ್ ಕೊಂಡುಕೊಳ್ಳುವ ಮುನ್ನ ಈ 4 ಟೆಸ್ಟ್ಗಳನ್ನು ಪಾಸ್ ಮಾಡಲೇಬೇಕು. ನಿಯಮ 1: ಕಂಪನಿ ದೊಡ್ಡದಾಗಿರಲಿ. ಅಡಿಕ್ವೇಟ್ ಸೈಜ್. ಗ್ರಹಾಂ ಹೇಳ್ತಾರೆ, ನೀವು ಸೇಫ್ ಆಗಿ ಇರಬೇಕು ಅಂದ್ರೆ ಚಿಕ್ಕ ಪುಟ್ಟ ಕಂಪನಿಗಳ ಸಹವಾಸ ಮಾಡಬೇಡಿ. ಯಾಕಂದ್ರೆ ಸಣ್ಣ ಕಂಪನಿಗಳು ಮಾರ್ಕೆಟ್ ಬಿದ್ದಾಗ ಬೇಗ ಮುಳುಗಿ ಹೋಗ್ತವೆ. ಅದೇ ದೊಡ್ಡ ಕಂಪನಿಗಳು ಅಂದ್ರೆ ಮಾರ್ಕೆಟ್ ಲೀಡರ್ಗಳು ಎಷ್ಟೇ ಕಷ್ಟ ಬಂದರೂ ತಡುಕೊಳ್ಳುವ ಶಕ್ತಿ ಹೊಂದಿರ್ತವೆ. ಉದಾಹರಣೆಗೆ ನಮ್ಮಲ್ಲಿನ ಟಾಟಾ, ಇನ್ಫೋಸಿಸ್ ಅಥವಾ ರಿಲಯನ್ಸ್ನಂತಹ ದೈತ್ಯ ಕಂಪನಿಗಳು. ನಿಯಮ 2: ಡಿವಿಡೆಂಡ್ ಹಿಸ್ಟರಿ. ಇದು ತುಂಬಾ ಮುಖ್ಯ. ಒಂದು ಕಂಪನಿ ತನ್ನ ಷೇರುದಾರರಿಗೆ ಕಳೆದ 10 ಅಥವಾ 20 ವರ್ಷಗಳಿಂದ ಸತತವಾಗಿ ಡಿವಿಡೆಂಡ್ ಅಂದರೆ ಲಾಭಾಂಶವನ್ನು ಕೊಡ್ತಾ ಬಂದಿರಬೇಕು. ಡಿವಿಡೆಂಡ್ ಕೊಡ್ತಿದ್ದಾರೆ ಅಂದರೆ ಅದರ ಅರ್ಥ ಆ ಕಂಪನಿಯ ಲಾಭ ಕೇವಲ ಪೇಪರ್ ಮೇಲೆ ಅಲ್ಲ, ಅವರ ಬಳಿ ನಿಜವಾಗಲೂ ಕ್ಯಾಶ್ ಇದೆ ಅಂತ. ಯಾವ ಕಂಪನಿ ಲಾಭ ಹಂಚುತ್ತೋ ಅದು ಹೂಡಿಕೆದಾರರ ಬಗ್ಗೆ ಕಾಳಜಿ ವಹಿಸುತ್ತೆ ಅಂತ ಅರ್ಥ. ನಿಯಮ 3: ಲಾಭದ ಸ್ಥಿರತೆ. ಕಂಪನಿ ಕಳೆದ 10 ವರ್ಷಗಳಲ್ಲಿ ಒಮ್ಮೆಯೂ ನಷ್ಟ ಮಾಡಿಕೊಂಡಿರಬಾರದು. ಪ್ರತಿ ವರ್ಷ ಲಾಭ ಗಳಿಸುತ್ತಿರಬೇಕು. ಈ ವರ್ಷ ಲಾಭ ಮಾಡಿ ಮುಂದಿನ ವರ್ಷ ನಷ್ಟ ಮಾಡಿ ಆಮೇಲೆ ಲಾಭ ಮಾಡೋ ಕಂಪನಿಗಳೆಲ್ಲ ನಂಬಬೇಡಿ. ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ತುಂಬ ಮುಖ್ಯ. ನಿಯಮ 4: ಅಗ್ಗದ ಬೆಲೆ. ಒಳ್ಳೆಯ ಕಂಪನಿ ಸಿಕ್ತು ಅಂತ ಸಿಕ್ಕಾಬಟ್ಟೆ ಬೆಲೆ ಕೊಟ್ಟು ತಗೋಬಾರದು. ಗ್ರಹಾಂ ಇಲ್ಲಿ PE ರೇಷಿಯೋ ಬಗ್ಗೆ ಹೇಳ್ತಾರೆ. ಸರಳವಾಗಿ ಹೇಳಬೇಕಂದ್ರೆ ಕಂಪನಿಯ ಲಾಭಕ್ಕೆ ಹೋಲಿಸಿದರೆ ಷೇರಿನ ಬೆಲೆ 15 ಅಥವಾ 20ರಷ್ಟಕ್ಕಿಂತ ಜಾಸ್ತಿ ಇರಬಾರದು. ಅತಿಯಾದ ದುಬಾರಿ ಷೇರುಗಳನ್ನು ಕೊಂಡುಕೊಂಡರೆ ಲಾಭ ಸಿಗಲು ನೀವು ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಸ್ನೇಹಿತರೆ, ನಾವು ಒಂದು ಮೊಬೈಲ್ ತಗೋಬೇಕಾದ್ರೆ ಅಥವಾ ಒಂದು ಬೈಕ್ ತಗೋಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ, ರಿವ್ಯೂ ನೋಡ್ತೀವಿ. ಆದರೆ ಷೇರು ತಗೋವಾಗ ಮಾತ್ರ ಕಣ್ಣು ಮುಚ್ಚಿ ತಗೋತೀವಿ. ಅದು ತಪ್ಪು. ಗ್ರಹಾಂ ಅವರ ಈ 4 ಫಿಲ್ಟರ್ಗಳನ್ನು ಹಾಕಿ ನೋಡಿ. ಸಾವಿರಾರು ಕಂಪನಿಗಳಲ್ಲಿ ಕೊನೆಗೆ ಉಳಿಯೋದು ಬೆರಳೆಣಿಕೆಯಷ್ಟು ಕಂಪನಿಗಳು ಮಾತ್ರ. ಅವೇ ನಿಮ್ಮ ಪೋರ್ಟ್ಫೋಲಿಯೋಗೆ ನಿಜವಾದ ವಜ್ರಗಳು. ಹೂಡಿಕೆ ಮಾಡೋದು ಸುಲಭ ಅಲ್ಲ, ಆದರೆ ಶಿಸ್ತು ಪಾಲಿಸಿದ್ರೆ ಅದು ಕಷ್ಟ ಕೂಡ ಅಲ್ಲ ಅನ್ನೋದು ಈ ಅಧ್ಯಾಯದ ಸಾರಾಂಶ. ಅಧ್ಯಾಯ 6: ಸಾಹಸಿ ಹೂಡಿಕೆದಾರರಿಗೆ ಎಚ್ಚರಿಕೆ. ಪೋರ್ಟ್ಫೋಲಿಯೋ ಪಾಲಿಸಿ ಫಾರ್ ದ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್. ನೆಗೆಟಿವ್ ಅಪ್ರೋಚ್. ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ರಕ್ಷಣಾತ್ಮಕ ಹೂಡಿಕೆದಾರ ಅಂದರೆ ಸೇಫ್ ಆಗಿ ಆಡುವವರ ಬಗ್ಗೆ ನೋಡಿದ್ವಿ. ಈಗ ನಾವು ಸಾಹಸಿ ಹೂಡಿಕೆದಾರ ಅಥವಾ
ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ ಬಗ್ಗೆ ಮಾತನಾಡೋಣ. ಸಾಹಸಿ ಹೂಡಿಕೆದಾರ ಅಂದ್ರೆ ಮಾರ್ಕೆಟ್ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ, ಹೆಚ್ಚು ರಿಸ್ಕ್ ತಗೊಂಡು ಮಾರ್ಕೆಟ್ಗಿಂತ ಜಾಸ್ತಿ ಲಾಭ ಮಾಡಬೇಕು ಅನ್ಕೊಳ್ಳೋರು. ಆದರೆ ಗ್ರಹಾಂ ಅವರು ಈ ಅಧ್ಯಾಯದಲ್ಲಿ ಇವರಿಗೊಂದು ವಿಚಿತ್ರವಾದ ಸಲಹೆ ಕೊಡ್ತಾರೆ. ಅದನ್ನ ಅವರು ನೆಗೆಟಿವ್ ಅಪ್ರೋಚ್ ಅಂತ ಕರೀತಾರೆ. ಅಂದ್ರೆ ನೀವು ಎಲ್ಲಿ ಗೆಲ್ಲುತ್ತೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ಎಲ್ಲಿ ಸೋಲಬಾರದು ಅನ್ನೋದು ಮುಖ್ಯ. ಈ ಅಧ್ಯಾಯದಲ್ಲಿ ಗ್ರಹಾಂ ಅವರು ಪ್ರತಿಯೊಬ್ಬ ಹೂಡಿಕೆದಾರರು ದೂರವಿರಬೇಕಾದ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಎಚ್ಚರಿಸುತ್ತಾರೆ. ಅದೇ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸ್ನೇಹಿತರೆ, ಇತ್ತೀಚೆಗೆ ನೀವು ನೋಡಿರಬಹುದು, ಯಾವುದಾದರೂ ಹೊಸ ಕಂಪನಿ ಮಾರ್ಕೆಟ್ಗೆ ಬರ್ತಿದೆ ಅಂದ್ರೆ ಸಾಕು, ಜನ ಮುಗಿಬಿದ್ದು ಅದಕ್ಕೆ ಅಪ್ಲೈ ಮಾಡ್ತಾರೆ. ನ್ಯೂಸ್ ಚಾನೆಲ್ಗಳಲ್ಲಿ ಅದರದ್ದೇ ಹವಾ ಇರುತ್ತೆ. ಲಿಸ್ಟಿಂಗ್ ಗೇನ್ ಸಿಗುತ್ತೆ ಅಂದರೆ ಮಾರ್ಕೆಟ್ಗೆ ಬಂದ ಮೊದಲನೇ ದಿನವೇ ಲಾಭ ಸಿಗುತ್ತೆ ಅಂತ ಜನ ಅನ್ಕೋತಾರೆ. ಆದರೆ ಗ್ರಹಾಂ ಹೇಳ್ತಾರೆ, ಹುಷಾರ್. ಯಾಕೆ ಗೊತ್ತಾ? IPOಗಳು ಯಾವಾಗ ಬರುತ್ತವೆ ಎಂದು ನೀವು ಗಮನಿಸಿದರೆ ಒಂದು ಸತ್ಯ ಗೊತ್ತಾಗುತ್ತೆ. ಯಾವಾಗ ಮಾರ್ಕೆಟ್ ತುಂಬಾ ಚೆನ್ನಾಗಿರುತ್ತೋ, ಯಾವಾಗ ಜನರಿಗೆ ಷೇರು ಮಾರುಕಟ್ಟೆ ಮೇಲೆ ಹುಚ್ಚು ಹಿಡಿದಿರುತ್ತೋ, ಆಗ ಮಾತ್ರ ಈ ಕಂಪನಿಗಳು ತಮ್ಮ IPO ತರುತ್ತವೆ. ಮಾರ್ಕೆಟ್ ಬಿದ್ದಾಗ ಯಾವ ಕಂಪನಿಯೂ IPO ತರೋಲ್ಲ. ಯಾಕೆ ಅಂದ್ರೆ ಕಂಪನಿಯ ಮಾಲೀಕರಿಗೆ ತಮ್ಮ ಷೇರುಗಳನ್ನು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಬೇಕು ಎಂಬ ಉದ್ದೇಶ ಇರುತ್ತೆ. ಅವರು ತಮ್ಮ ಲಾಭ ನೋಡ್ತಾರೆ ಹೊರತು ನಿಮ್ಮ ಲಾಭ ಅಲ್ಲ. ಗ್ರಹಾಂ ಪ್ರಕಾರ IPOಗಳಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಒಬ್ಬ ಸೇಲ್ಸ್ಮ್ಯಾನ್ ಮಾತಿಗೆ ಮರುಳಾಗಿ ವಸ್ತುವನ್ನ ಕೊಂಡುಕೊಂಡ ಹಾಗೆ. ಅಲ್ಲಿ ಎಮೋಷನ್ ಜಾಸ್ತಿ ಇರುತ್ತೆ, ರಿಯಾಲಿಟಿ ಕಡಿಮೆ ಇರುತ್ತೆ. ಒಂದು ಹಳೆ ಮಾತಿದೆ, ಬುದ್ಧಿವಂತರು ಫೂಲ್ಸ್ಗಳಿಗೆ ಶೇರ್ ಮಾರೋ ಜಾಗವೇ IPO ಅಂತ. ಅದಕ್ಕೆ ಗ್ರಹಾಂ ಕೊಡುವ ಸಲಹೆ ಒಂದೇ: ಹೊಸದಾಗಿ ಬರುವ IPOಗಳ ಸಹವಾಸಕ್ಕೆ ಹೋಗಬೇಡಿ. ಆ ಕಂಪನಿ ಮಾರ್ಕೆಟ್ಗೆ ಬರಲಿ, ಕೆಲವು ವರ್ಷ ಕಳೆಯಲಿ, ಅದರ ಪರ್ಫಾರ್ಮೆನ್ಸ್ ನೋಡೋಣ, ಆಮೇಲೆ ಮಾರ್ಕೆಟ್ ಬಿದ್ದಾಗ ಅದೇ ಶೇರ್ ನಿಮಗೆ ಕಡಿಮೆ ಬೆಲೆಗೆ ಸಿಗಬಹುದು, ಆಗ ತಗೊಳ್ಳಿ. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಪಾಠ ಏನಪ್ಪಾ ಅಂದ್ರೆ, ಹೊಸದು ಕಂಡ ತಕ್ಷಣ ಹಾರಬೇಡಿ. ಹಳೆ ಮತ್ತು ಗಟ್ಟಿಯಾದ ಕಂಪನಿಗಳಲ್ಲೇ ನಿಮಗೆ ಬೇಕಾದಷ್ಟು ಅವಕಾಶಗಳಿವೆ. ಅಧ್ಯಾಯ 7: ಸಾಹಸಿ ಹೂಡಿಕೆದಾರರಿಗೆ ಧನಾತ್ಮಕ ಮಾರ್ಗ. ಪೋರ್ಟ್ಫೋಲಿಯೋ ಪಾಲಿಸಿ ಫಾರ್ ದ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್, ದ ಪಾಸಿಟಿವ್ ಸೈಡ್. ಸ್ನೇಹಿತರೆ, ಕಳೆದ ಅಧ್ಯಾಯದಲ್ಲಿ ನಾವು ಸಾಹಸಿ ಹೂಡಿಕೆದಾರರು ಏನನ್ನು ಮಾಡಬಾರದು ಅಂತ ನೋಡಿದ್ವಿ. ಈಗ ಅವರು ಹೆಚ್ಚು ಲಾಭ ಗಳಿಸಲು ಎಂತಹ ಷೇರುಗಳನ್ನು ಹುಡುಕಬೇಕು ಅಂತ ಈ ಅಧ್ಯಾಯದಲ್ಲಿ ನೋಡೋಣ. ಎಲ್ಲರಿಗೂ ಷೇರು ಮಾರುಕಟ್ಟೆಯಲ್ಲಿ ಮಲ್ಟಿಬ್ಯಾಗರ್ ಷೇರು ಬೇಕು, ಅಂದರೆ ಹಾಕಿದ ಹಣ 10 ಪಟ್ಟು ಅಥವಾ 100 ಪಟ್ಟು ಆಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅಂತಹ ಷೇರುಗಳು ಎಲ್ಲಿ ಸಿಗುತ್ತವೆ? ಬೆಂಜಮಿನ್ ಗ್ರಹಾಂ ಇಲ್ಲಿ ಒಂದು ಸೀಕ್ರೆಟ್ ಹೇಳ್ತಾರೆ. ಅದೇನೆಂದರೆ, ಜನಪ್ರಿಯವಲ್ಲದ ದೊಡ್ಡ ಕಂಪನಿಗಳನ್ನು ಹುಡುಕಿ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂದರೆ, ಒಂದು ಕಂಪನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಎಲ್ಲರೂ ಮುಗಿಬಿದ್ದು ಅದರ ಶೇರ್ ತಗೊಳ್ತಾರೆ. ಆಗ ಅದರ ಬೆಲೆ ಗಗನಕ್ಕೆ ಏರಿರುತ್ತೆ. ಅಂತಹ ಟೈಮ್ನಲ್ಲಿ ನೀವು ತಗೊಂಡ್ರೆ ನಿಮಗೆ ಅಷ್ಟೊಂದು ಲಾಭ ಸಿಗಲ್ಲ. ಆದರೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ತಾತ್ಕಾಲಿಕವಾಗಿ ಏನಾದರೂ ಸಂಕಷ್ಟ ಬರುತ್ತೆ. ಉದಾಹರಣೆಗೆ, ಒಂದು ಫೇಮಸ್ ಕಾರ್ ಕಂಪನಿಯಲ್ಲಿ ಸ್ಟ್ರೈಕ್ ಆಗಬಹುದು, ಅಥವಾ ಒಂದು ಫುಡ್ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಏನಾದರೂ ಕೆಟ್ಟ ಸುದ್ದಿ ಬರಬಹುದು. ನೆನ್ಪಿದ್ಯಾ? ಹಿಂದೆ ಮ್ಯಾಗಿ ಬ್ಯಾನ್ ಆದಾಗ ನೆಸ್ಲೆ ಕಂಪನಿ ಶೇರ್ ಬಿದ್ದಿತ್ತು. ಗ್ರಹಾಂ ಹೇಳ್ತಾರೆ, ಇದೇ ಸರಿಯಾದ ಸಮಯ. ಯಾವಾಗ ಒಂದು ಅದ್ಭುತವಾದ ಕಂಪನಿ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ತಾತ್ಕಾಲಿಕವಾಗಿ ಸಂಕಷ್ಟಕ್ಕೆ ಸಿಲುಕಿ ಅದರ ಶೇರ್ ಬೆಲೆ ಪಾತಾಳಕ್ಕೆ ಬಿದ್ದಿರುತ್ತೋ, ಆಗ ಒಬ್ಬ ಸಾಹಸಿ ಹೂಡಿಕೆದಾರ ಅಲ್ಲಿಗೆ ಎಂಟ್ರಿ ಕೊಡಬೇಕು. ಜನರೆಲ್ಲ ಭಯಪಟ್ಟು ಮಾರುತ್ತಿರುವಾಗ ನೀವು ಕೊಂಡುಕೊಳ್ಬೇಕು. ಯಾಕಂದ್ರೆ ಆ ಕಂಪನಿಗೆ ಮತ್ತೆ ಮೇಲೆ ಏಳುವ ಶಕ್ತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾವಾಗ ಆ ಸಮಸ್ಯೆ ಬಗೆಹರಿಯುತ್ತೋ, ಶೇರ್ ಬೆಲೆ ಮತ್ತೆ ರಾಕೆಟ್ ಥರ ಮೇಲೆ ಹೋಗುತ್ತೆ. ಇದನ್ನೇ ನಾವು ಗ್ರೋತ್ ಸ್ಟಾಕ್ ಅನ್ನು ಕಡಿಮೆ ಬೆಲೆಗೆ ಕೊಂಡುಕೊಳ್ಳೋದು ಅಂತೀವಿ. ಇನ್ನೊಂದು ವಿಧ ಅಂದ್ರೆ ಚೌಕಾಶಿ ಬೆಲೆಗೆ ಸಿಗುವ ಷೇರುಗಳು, ಬಾರ್ಗೇನ್ ಇಶ್ಯೂಸ್. ನೀವು ಅಂಗಡಿಗೆ ಹೋದಾಗ ಡಿಸ್ಕೌಂಟ್ ಇದ್ರೆ ಹೇಗೆ ಖುಷಿಯಾಗ್ತೀರೋ, ಇಲ್ಲೂ ಹಾಗೆ. ಒಂದು ಕಂಪನಿಯ ನಿಜವಾದ ಬೆಲೆಗಿಂತ ಅದರ ಷೇರು ಬೆಲೆ 50%ಗಿಂತ ಕಡಿಮೆ ಇದ್ರೆ ಅದನ್ನ ಕಣ್ಣು ಮುಚ್ಚಿ ತಗೋಬಹುದು. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಸಾರಾಂಶ ಇಷ್ಟೇ: ಎಲ್ಲರೂ ಇಷ್ಟಪಡುವ, ಈಗಾಗಲೇ ಬೆಲೆ ಏರಿರುವ ಷೇರುಗಳ ಹಿಂದೆ ಓಡಬೇಡಿ. ಬದಲಿಗೆ ಮಾರ್ಕೆಟ್ ಕಡೆಗಣಿಸಿರುವ ಆದರೆ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುವ ಕಂಪನಿಗಳನ್ನ ಹುಡುಕಿ. ಕಸದಲ್ಲಿ ಬಿದ್ದಿರುವ ಮಾಣಿಕ್ಯವನ್ನ ಹುಡುಕೋದೇ ಸಾಹಸಿ ಹೂಡಿಕೆದಾರನ ಕೆಲಸ. ಅಧ್ಯಾಯ 8: ಹೂಡಿಕೆದಾರ ಮತ್ತು ಮಾರುಕಟ್ಟೆ ಏರಿಳಿತಗಳು, ದಿ ಇನ್ವೆಸ್ಟರ್ ಅಂಡ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್. ಸ್ನೇಹಿತರೆ, ಈ ಅಧ್ಯಾಯವನ್ನ ಷೇರು ಮಾರುಕಟ್ಟೆಯ ಹೃದಯ ಅಂತ ಕರೆಯಬಹುದು.
ವಾರನ್ ಬಫೆಟ್ ಹೇಳ್ತಾರೆ, ನಾನು ಓದಿದ ಅತ್ಯಂತ ಶ್ರೇಷ್ಠವಾದ ಅಧ್ಯಾಯ ಇದೇ ಎಂದು. ಇಲ್ಲಿ ಬೆಂಜಮಿನ್ ಗ್ರಹ್ಯಾಮ್ ಷೇರು ಮಾರುಕಟ್ಟೆಯನ್ನ ಅರ್ಥ ಮಾಡಿಕೊಳ್ಳಲು ಒಂದು ಸುಂದರವಾದ ಕಥೆ ಹೇಳ್ತಾರೆ. ಅದನ್ನೇ ನಾವು ಮಿಸ್ಟರ್ ಮಾರ್ಕೆಟ್ ಕಥೆ ಅಂತ ಕರಿತೀವಿ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನೀವು ಒಂದು ಬಿಸ್ನೆಸ್ ಮಾಡ್ತಿದ್ದೀರಿ. ನಿಮಗೆ ಒಬ್ಬ ಪಾರ್ಟ್ನರ್ ಇದ್ದಾನೆ, ಅವನ ಹೆಸರೇ ಮಿಸ್ಟರ್ ಮಾರ್ಕೆಟ್. ಈ ಮಿಸ್ಟರ್ ಮಾರ್ಕೆಟ್ ಇದ್ದಾನಲ್ಲ, ಇವನು ಮನುಷ್ಯ ಸ್ವಲ್ಪ ವಿಚಿತ್ರ. ಇವನಿಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಇವನು ಪ್ರತಿದಿನ ನಿಮ್ಮ ಮನೆಗೆ ಬರ್ತಾನೆ, ಬಂದು ನಿಮ್ಮ ಬಿಸ್ನೆಸ್ನ ಶೇರ್ ರೇಟ್ ಹೇಳ್ತಾನೆ. ಒಂದು ದಿನ ಅವನು ತುಂಬ ಖುಷಿಯಾಗಿರ್ತಾನೆ. ಅವನಿಗೆ ಜಗತ್ತೆಲ್ಲ ಅದ್ಭುತವಾಗಿ ಕಾಣ್ತಿರುತ್ತೆ. ಆಗ ಅವನು ನಿಮ್ಮ ಶೇರಿಗೆ ವಿಪರೀತ ಬೆಲೆ ಕೊಟ್ಟು, ನಿನ್ನ ಶೇರ್ ನನಗೆ ಮಾರಿಬಿಡು ಅಂತ ದುಂಬಾಲು ಬೀಳ್ತಾನೆ. ಇನ್ನೊಂದು ದಿನ ಅವನು ತುಂಬ ಡಿಪ್ರೆಷನ್ ಅಥವಾ ಬೇಜಾರಲ್ಲಿರ್ತಾನೆ. ಆಗ ಅವನಿಗೆ ಜಗತ್ತೇ ಮುಳುಗಿ ಹೋಗ್ತಿದೆ ಅನ್ನೋ ಭಯ ಇರುತ್ತೆ. ಆಗ ಅವನು ಅದೇ ಶೇರನ್ನು ಅತೀ ಕಡಿಮೆ ಬೆಲೆಗೆ, ಅಂದ್ರೆ ಕಸದ ಬೆಲೆಗೆ, ನನ್ನ ಶೇರ್ ವಾಪಸ್ ತಗೋ ಅಂತ ನಿಮ್ಮತ್ರ ಬರ್ತಾನೆ. ಈಗ ನೀವೇ ಹೇಳಿ, ಒಬ್ಬ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್ ಆಗಿ ನೀವೇನು ಮಾಡ್ತೀರಾ? ಅವನು ಮೂಡ್ ಚೆನ್ನಾಗಿಲ್ಲ ಅಂತ ನೀವೂ ಕೂಡ ಬಿಸ್ನೆಸ್ ಬಿಟ್ಟು ಓಡಿ ಹೋಗ್ತೀರಾ? ಅಥವಾ ಅವನು ಡಿಪ್ರೆಷನ್ನಲ್ಲಿ ಕಡಿಮೆ ಬೆಲೆಗೆ ಮಾರುತ್ತಿರುವಾಗ ಅದನ್ನ ಕೊಂಡುಕೊಂಡು ಲಾಭ ಮಾಡ್ಕೊಳ್ತೀರಾ? ಗ್ರಹಾಮ್ ಹೇಳ್ತಾರೆ, ಮಿಸ್ಟರ್ ಮಾರ್ಕೆಟ್ ನಿಮ್ಮ ಸೇವಕನೇ ಹೊರತು ನಿಮ್ಮ ಬಾಸ್ ಅಲ್ಲ. ಆದರೆ ನಿಜ ಜೀವನದಲ್ಲಿ ಏನಾಗ್ತಿದೆ? ಯಾವಾಗ ಟಿವಿ ಮತ್ತು ಪೇಪರ್ನಲ್ಲಿ ಮಾರ್ಕೆಟ್ ಬಿದ್ದೋಗಿದೆ, ರಕ್ತಪಾತ ಆಗಿದೆ ಅಂತ ಸುದ್ದಿ ಬರುತ್ತೋ, ಅಂದ್ರೆ ಮಿಸ್ಟರ್ ಮಾರ್ಕೆಟ್ ಬೇಜಾರಲ್ಲಿರ್ತಾನೋ, ಆಗ ಜನ ಭಯಪಟ್ಟು ತಮ್ಮ ಶೇರ್ ಮಾರುತ್ತಾರೆ. ಯಾವಾಗ ಮಾರ್ಕೆಟ್ ಜೋರಾಗಿದೆ ಅಂತ ಸುದ್ದಿ ಬರುತ್ತೋ, ಅಂದ್ರೆ ಮಿಸ್ಟರ್ ಮಾರ್ಕೆಟ್ ಖುಷಿಯಲ್ಲಿರ್ತಾನೋ, ಆಗ ಜನ ಹೋಗಿ ಶೇರ್ ತಗೋತಾರೆ. ಅಂದ್ರೆ ಜನ ಮಿಸ್ಟರ್ ಮಾರ್ಕೆಟ್ ಹೇಳಿದ ಹಾಗೆ ಕುಣಿತಿದ್ದಾರೆ. ನಿಜವಾದ ಹೂಡಿಕೆದಾರ ಈ ಮಿಸ್ಟರ್ ಮಾರ್ಕೆಟ್ನ ಹುಚ್ಚಾಟವನ್ನ ತನ್ನ ಲಾಭಕ್ಕೆ ಬಳಸಿಕೊಳ್ಳಬೇಕು. ಅವನು ಹುಚ್ಚನಂತೆ ಕುಣಿಯುವಾಗ ನೀವು ನಿಮ್ಮ ಶೇರ್ ಮಾರಿ ಲಾಭ ಮಾಡಿಕೊಳ್ಳಿ. ಅವನು ಭಯಬಿದ್ದು ಮೂಲೆಯಲ್ಲಿ ಕುಳಿತಾಗ ನೀವು ಹೋಗಿ ಒಳ್ಳೆಯ ಶೇರ್ಗಳನ್ನು ಆರಿಸಿ ಬುಟ್ಟಿಗೆ ಹಾಕಿಕೊಳ್ಳಿ. ಮಾರ್ಕೆಟ್ ಏರಿಳಿತ ಅನ್ನೋದು ನಿಮಗೆ ಲಾಭ ಮಾಡಿಕೊಡೋಕೆ ಇರೋ ಅವಕಾಶವೇ ಹೊರತು ಭಯಪಡೋಕೆ ಅಲ್ಲ ಅನ್ನೋದೇ ಈ ಅಧ್ಯಾಯದ ಸಾರಾಂಶ. ಸ್ನೇಹಿತರೆ, ಇಲ್ಲಿಗೆ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದ ಮೊದಲ ಭಾಗ ಮುಕ್ತಾಯವಾಯಿತು. ನಾವು ಇವತ್ತು ಕಲಿತಿದ್ದು ಹೂಡಿಕೆಯ ಬೇಸಿಕ್ಸ್ ಮಾತ್ರ. ಆದರೆ ಅಸಲಿ ಆಟ ಇರೋದು ಇನ್ನು ಮುಂದೆ. ಮುಂದಿನ ವಿಡಿಯೋದಲ್ಲಿ, ಅಂದರೆ ಭಾಗ 2ರಲ್ಲಿ, ನಾವು ಕಲಿಯೋಕೆ ಹೊರಟಿರೋದು ಸಾವಿರಾರು ಕಂಪನಿಗಳಲ್ಲಿ ಸರಿಯಾದ ಶೇರ್ ಆಯ್ಕೆ ಮಾಡೋದು ಹೇಗೆ, ವಾರೆನ್ ಬಫೆಟ್ಗೆ ಅತಿ ಇಷ್ಟವಾದ ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಏನು. ಆ ವಿಡಿಯೋವನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.